ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತೇಜು, ಮಲ್ಲಿಕಾ, ನಿಮ್ಮಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ನನಗೆ ಸಂಕೋಚ ಆಗ್ತಾ ಇದೆ. ನಾನು ಮಾಡಿದ ಅನಾಹುತಗಳನ್ನು ನೀವು ಮನ್ಸರೆ ಕ್ಷಮಿಸಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಇನ್ನೂ ನನ್ನ ಬಗ್ಗೆ ದ್ವೇಷ ಕೋಪ ಇದೆಯಾ? ಇದ್ರೆ ಹೇಳ್ಬಿಡಿ, ನಾನು ಮತ್ತೆ ಕ್ಷಮೆ ಕೇಳ್ತೀನಿ. ಭಾವ, ಈ ಅನುಮಾನ ಯಾಕೆ? ಅಪ್ಪ ಮತ್ತೆ ಕಾವೇರಿನೇ ನಿಮ್ಮನ್ನು ಕ್ಷಮಿಸಿದ ಮೇಲೆ ಇನ್ನು ನಾವ್ಯಾರು? ಆಸ್ತಿ ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ಸಂಬಂಧಗಳನ್ನು ಕಳ್ಕೊಂಡ್ರೆ ವಾಪಸ್ ಸಿಗೋದು ಕಷ್ಟ. ನಾವು ನಿಮ್ಮನ್ನ ಸಂಪೂರ್ಣವಾಗಿ ಕ್ಷಮಿಸಿದ್ದೀವಿ. ಹೌದು ಪ್ರಬಲ ಅವರೇ, ಇಷ್ಟು ದಿನ ನಾವೆಲ್ಲರೂ ಕತ್ಲಲ್ಲಿದ್ವಿ. ನಮಗ್ ಕಾಣಿಸೋದೇ ಸತ್ಯ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಅದನ್ನ ಮೀರಿದ ಸತ್ಯನ ಕಾವೇರಿ ಮತ್ತೆ ಮಾವ ನಮ್ಮೆಲ್ರಿಗೂ ಅರ್ಥ ಮಾಡಿಸಿದ್ದಾರೆ. ಈಗ ನಮ್ಮ ಮನ್ಸಲ್ಲಿ ನಿಮ್ ಬಗ್ಗೆ ಯಾವುದೇ ಕಹಿ ಇಲ್ಲ. ಇಷ್ಟು ದಿನ ನಾವೆಲ್ಲರೂ ಒಬ್ರಿಗೊಬ್ರು ಎದುರಾಳಿಗಳಾಗಿದ್ವಿ. ಆದ್ರೆ ಇವಾಗ ಹಾಗಲ್ಲ, ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಆ ರಘುಪತಿ ಇನ್ಮೇಲೆ ಯಾವುದೇ ತಂತ್ರ ಕುತಂತ್ರ ಮಾಡಿದ್ರು ಅದನ್ನ ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿದೆ. ಹೌದು, ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ತೇಜು, ನಿಮಗ್ ನೆನ್ಪಿದ್ಯಾ ನಾವೆಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ ಕಾರಣ ಏನು ಹೇಳಿ? ಕಾವೇರಿನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ತಾನೆ. ಅವಳ ಜೀವನನ ಹೇಗ್ ಹಾಳು ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಮಗ್ ನಾವೇ ವಿರೋಧಿಗಳಾಗ್ಬಿಟ್ಟಿದ್ವಿ. ಎಸ್, ಆದ್ರೆ ಇವಾಗ ನಮ್ಮನ್ನ ಒಂದ್ ಮಾಡಿದ್ದು, ನಮ್ಮನ್ನ ಸರಿ ಮಾಡಿದ್ದು ಅದೇ ಕಾವೇರಿ. ಈಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮನ್ನ ನಾಶ ಮಾಡಕ್ಕೆ ಕಾಯ್ತಿರೋ ಶತ್ರುಗಳನ್ನ ನಾವೆಲ್ಲರೂ ಎದುರಿಸೋಣ. ಮಲ್ಲಿಕಾ ಹೇಳ್ತಿರೋದು ನಿಜ. ನಮ್ಮ ಅಪ್ಪನ ಕನಸಿನಂತೆ ನಾವು ನಮ್ಮ ಕಂಪನಿನ ಈ ದೇಶದಲ್ಲಿ ನಂಬರ್ 1 ಮಾಡೋಣ. ನಾವು ಒಗ್ಗಟ್ಟಾಗಿ ನಿಂತ್ರೆ ರಘುಪತಿನೇ ಅಲ್ಲ, ಯಾರೇ ಬಂದರೂ ಎದುರಿಸ್ಬೋದು. ಈ ಸಮಯದಲ್ಲಿ ನಮ್ಮ ಪ್ರೀತನು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅವನಿಗೂ ಈ ಎಲ್ಲ ವಿಷಯನ ನಾವು ತಿಳಿಸ್ಬೇಕಿತ್ತು. ಹೌದು ಅಕ್ಕ, ಪ್ರೀತಮ್ ಇದ್ದಿದ್ರೆ ಈ ಜೇನ್ಗೂಡು ಕಂಪ್ಲೀಟ್ ಆಗ್ತಿತ್ತು. ಅವನಿಲ್ಲ ಅಂದ್ರೆ ಈ ಒಗ್ಗಟ್ಟಿಗೆ ಒಂದು ಬೆಲೆನೇ ಇರಲ್ಲ. ನೀ ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಕ್ಕ. ನಾವು ಒಂದು ಕೆಲಸ ಮಾಡೋಣ, ಅವ್ನಿಗೆ ಫೋನ್ ಮಾಡಿ ಅವ್ನ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ವಾಪಸ್ ಬರಕ್ಕೆ ಹೇಳೋಣ. ಹೌದು, ಅದಕ್ಕೆ ನೀವ್ ಆ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಕಾವೇರಿ ಹತ್ರ ಮಾಂತ್ರಿಕ ಶಕ್ತಿ ಇದೆ, ಅದರಿಂದ ತಾನೇ ನಮ್ಮೆಲ್ರನ್ನು ಒಂದ್ ಮಾಡಿದ್ದು. ಇನ್ನು ಪ್ರೀತು ವಿಷಯ ಹೇಳಿದ್ರೆ ಅವನು ಇಲ್ಲಿಗೆ ಹೇಗಾದ್ರೂ ಮಾಡಿ ಬರೋ ತರ ಮಾಡೇ ಮಾಡ್ತಾಳೆ. ಎಸ್, ಆ ಕಾವೇರಿ ಅವಳ ಮನೆಗೆ ಹೋಗಿದ್ದಾಳೆ. ಅವಳು ಬರ್ತಾ ಇದ್ದ ಹಾಗೆ ಅವಳಿಗೆಲ್ಲ ವಿಷಯನೂ ತಿಳಿಸೋಣ. ಕಾವೇರಿ, ಬಾ ಕಂದ, ಬಾ ಅಮ್ಮ, ಬಾ ಕಂದ, ಅಮ್ಮ ಬಾ, ಕೂತ್ಕೋ ಕೂತ್ಕೋ. ಏನಮ್ಮ, ಫೋನ್ ಮಾಡ್ದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಿನ್ ಮುಖದಲ್ಲಿರೋ ಸಂತೋಷನ ನೋಡ್ತಾ ಇದ್ರೆ ನನಗಂತೂ ಕುತೂಹಲನ ತಡಿಯಕ್ಕೆ ಆಗ್ತಾ ಇಲ್ಲ. ಆ ವಿಷಯ ಏನು ಅಂತ ಹೇಳಮ್ಮ. ಹೇಳ್ತೀನಿ ತಡಿಯಮ್ಮ. ಪೂರ್ಣಿ, ಹಾ, ಕಾವೇರಿ ಬಂದಿದ್ದಾಳೆ, ಸ್ವೀಟ್ ತಗೊಂಡ್ ಬಾ. ಸರಿ ಅಮ್ಮ. ಹಾಗೆ ಆದಿನ ಕರ್ಕೊಂಡ್ ಬಾ. ಅಮ್ಮ, ಸ್ವೀಟ್ ಯಾಕೆ? ಅಲ್ಲ, ಆ ದಿನ ಯಾಕೆ ಕರೀತಾ ಇದ್ಯಾ? ಅಮ್ಮ, ಸಸ್ಪೆನ್ಸ್ ಸಾಕು, ವಿಷಯ ಏನು ಅಂತ ಹೇಳು. ಇಷ್ಟೊತ್ ಕಾದಿದ್ಯಾ, ಇನ್ನೊಂದ್ ನಿಮಿಷ ಇರಮ್ಮ. ಬಾಕಂದ, ಕಾವೇರಿಗೆ ಸ್ವೀಟ್ ಕೊಡು. ಕಾವೇರಿ, ತಗೋ, ಬಾಯ್ ಸಿಹಿ ಮಾಡ್ಕೊ. ಅಮ್ಮ, ಈಗ್ಲಾದ್ರೂ ವಿಷಯ ಹೇಳು. ಪೂರ್ಣಿ, ಹೇಳಮ್ಮ. ಇಲ್ಲ ಅಮ್ಮ, ನೀನೇ ಹೇಳು, ನಂಗೆ ಸಂಕೋಚ ಆಗುತ್ತೆ.
ಡಾಕ್ಟರ್ ರಿಪೋರ್ಟ್ ಏನೇ ಇರ್ಲಿ ಆದ್ರೆ ಆ ಭಗವಂತನ ಕೃಪೆ ನಮ್ಮೇಲಿದೆ. ಪೂರ್ಣಿ ತಾಯಿ ಆಗ್ತಿದ್ದಾಳೆ. ಕಂಗ್ರಾಟ್ಸ್ ಆದಿ, ಕಂಗ್ರಾಟ್ಸ್.